2022 ನವೆಂಬರ್ 19ನೇ ತಾರೀಕು ಕರಾವಳಿ ಭಾಗದಲ್ಲಿ ಒಂದು ದೊಡ್ಡ ದುರಂತ ನಡೆಯುತ್ತಿತ್ತು. ಅದು ಒಬ್ಬ ಭಯೋತ್ಪಾದಕ ಕುಕ್ಕರ್ ಬಾಂಬಿನ ಮುಖಾಂತರ ನಮ್ಮ ಕರಾವಳಿಯ ಒಂದು ಪವಿತ್ರ ಕ್ಷೇತ್ರವನ್ನು ಸ್ಫೋಟ ಮಾಡುವಂತ ಉದ್ದೇಶದಿಂದ ಮಂಗಳೂರಿಗೆ ಬಂದಿದ್ದ. ಆದರೆ ಅವತ್ತು ಆ ಬಾಂಬ್ ಸ್ಫೋಟಗೊಳ್ಳದೆ ಇಡೀ ಸಮಾಜಕ್ಕೆ, ಇಡೀ ದೇಶಕ್ಕೆ ಆ ಭಯೋತ್ಪಾದಕನ ಕೃತ್ಯ ಗೊತ್ತಾಗಿ ಅವನ ಕಾರ್ಯ ನಿಷ್ಕ್ರಿಯಗೊಂಡಿತ್ತು. ಆದರೆ ಆ ಘಟನೆಯನ್ನು ರಕ್ಷಿಸಿದ್ದು ಇವತ್ತು ಕೋಟಿ ಚೆನ್ನಯ್ಯರ ಪುಣ್ಯ ಕ್ಷೇತ್ರವಾದಂತಹ ಈ ಗರೋಡಿ ಬ್ರಹ್ಮಬೈದರ್ಕಲ ಕ್ಷೇತ್ರ. ಇದೇ ದಾರಿಯಲ್ಲಿ ಹೋಗಬೇಕಾದ್ರೆ, ರಿಕ್ಷಾದಲ್ಲಿ ಹೋಗಬೇಕಾದ್ರೆ ಆ ಕುಕ್ಕರ್ ಬಾಂಬ್ ಸಣ್ಣ ಪ್ರಮಾಣದಲ್ಲಿ ಸ್ಫೋಟಗೊಂಡು ಒಂದು ದೊಡ್ಡ ಅನಾಹುತ ತಪ್ಪಿ ಹೋಗಿತ್ತು. ಹಾಗಾಗಿ ಅವತ್ತಿನ ದಿನ ಇಡೀ ಕರ್ನಾಟಕದ ಜನ, ಕರಾವಳಿ ಭಾಗದ ಜನ ಈ ಘಟನೆಯಿಂದ ಮಂಗಳೂರನ್ನು ರಕ್ಷಣೆ ಮಾಡಿದ್ದು ನಮ್ಮ ಕರಾವಳಿಯ ಈ ದೈವಗಳ ಶಕ್ತಿ, ಕಾರಣಿಕ ಶಕ್ತಿ ಅಂತೇಳಿ ನಾವು ಹೇಳಿದ್ವಿ. ಈ ಕರಾವಳಿ ಭಾಗದ ಜನರು ಅದೇ ಮಾತನ್ನು ಹೇಳಿದ್ರು. ಇವತ್ತು ಯಾರು ಭಯೋತ್ಪಾದಕ ಮೊಹಮ್ಮದ್ ಶಾರಿಕ್ ಇದ್ದಾನೆ, ಅವನಿಗೆ ಇವತ್ತು ಕೋರ್ಟ್ 10 ವರ್ಷಗಳ ಶಿಕ್ಷೆ ನೀಡಿದೆ. ಈ ಹಿನ್ನೆಲೆಯಲ್ಲಿ ಪುಣ್ಯಕ್ಷೇತ್ರವಾದಂತಹ ಗರೋಡಿಯಲ್ಲಿ ಆ ಕೋಟಿ ಚೆನ್ನಯ್ಯರಿಗೆ ಜೋಡು ಹಣ್ಣುಕಾಯಿಯ ಸೇವೆಯನ್ನು ನಾವು ಈ ಸಂದರ್ಭದಲ್ಲಿ ಅರ್ಪಿಸಿದ್ದೇವೆ ಮತ್ತು ಪ್ರಾರ್ಥನೆಯನ್ನು ಕೂಡ ಮಾಡಿದ್ದೀವಿ. ಇವತ್ತು ಸತ್ಯಕ್ಕೆ ಜಯ ಸಿಕ್ಕಿದೆ ಮತ್ತು ಅದರ ಜೊತೆ ಯಾವುದವನಿಗೆ ಶಿಕ್ಷೆ ಕೊಟ್ಟಿದ್ದಾರೆ ಕೋರ್ಟ್, ಆ ಶಿಕ್ಷೆಯ ಪ್ರಮಾಣ ಕಡಿಮೆ ಆಗಿದೆ. ಆ ಶಿಕ್ಷೆಯ ಪ್ರಮಾಣ ಹೆಚ್ಚಾಗಬೇಕು. ಯಾಕೆಂದ್ರೆ ಅವನು ಸ್ಫೋಟ ಮಾಡಲಿಕ್ಕೆ ಉದ್ದೇಶಿಸಿದ್ದು ಇತಿಹಾಸ ಪ್ರಸಿದ್ಧವಾದಂತ ಕದ್ರಿ ಮಂಜುನಾಥನ ಕ್ಷೇತ್ರವನ್ನು. ಅಲ್ಲಿ ಏನಾದರೂ ಆ ಕ್ಷೇತ್ರದಲ್ಲಿ ಸ್ಫೋಟ ಆಗ್ತಿದ್ರೆ ಸಾವಿರಾರು ಜನ ಸಾಯ್ತಾ ಇದ್ರು. ಆ ಕಾರಣಕ್ಕೋಸ್ಕರ ಇವತ್ತು ಆ ಕೃತ್ಯ, ಅದರ ಹಿಂದೆ ಇದ್ದದ್ದು ಕರಾವಳಿಯನ್ನು ಗುರಿಯಾಗಿಸಿಟ್ಟುಕೊಂಡು ದೇವಸ್ಥಾನಗಳನ್ನು ಟಾರ್ಗೆಟ್ ಮಾಡಿಕೊಂಡು ಅವನು ಸಂಚು ರೂಪಿಸಿದ್ದ. ಈ ಹಿನ್ನೆಲೆಯಲ್ಲಿ ಅವನಿಗೆ ಶಿಕ್ಷೆ ಪ್ರಮಾಣ ಕಡಿಮೆ ಆಗಿದೆ, ಅದು ಜಾಸ್ತಿ ಆಗಬೇಕೆಂಬುದನ್ನು ಕೂಡ ಇವತ್ತು ನಾವು ಸಾಮೂಹಿಕವಾಗಿ ಈ ಕ್ಷೇತ್ರದಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಿದ್ದೀವಿ. ಈಗ ನ್ಯಾಯಾಲಯದಲ್ಲಿ ಪ್ರಕರಣ ಸಾಬೀತಾಗಿದೆ, ಹೀಗಾಗಿ ಎನ್ಐಎ ಕಚೇರಿ ಇಲ್ಲಿ ತೆಗಿಬೇಕನ್ನುವಂತ ಆಗ್ರಹ ಬಹಳ ಹಿಂದಿನದು. ಸೊ ಏನು ಒತ್ತಾಯ ಮಾಡ್ತೀವಿ? ನೋಡಿ, ನಾವು ಕಳೆದ 16 ವರ್ಷಗಳಿಂದ ಮಂಗಳೂರಲ್ಲಿ ರಾಷ್ಟ್ರೀಯ ತನಿಖಾ ದಳದ ಕಚೇರಿಯನ್ನು ಪ್ರಾರಂಭ ಮಾಡಬೇಕು ಅಂತ ರಾಜ್ಯ ಸರ್ಕಾರಕ್ಕೂ ಕೇಂದ್ರ ಸರ್ಕಾರಕ್ಕೂ ಒತ್ತಾಯ ಮಾಡಿದ್ವಿ. ನೋಡಿ, ಕುಕ್ಕರ್ ಬಾಂಬ್ ಬ್ಲಾಸ್ಟಿನ ಮೊದಲು ಗೋಡೆ ಬರಹ ಭಯೋತ್ಪಾದಕರು ಬರೆದಿದ್ರು. ಅದರ ಜೊತೆಗೆ ಇಲ್ಲಿಯ ಕೆಲವೊಂದು ಭಾಗಗಳಲ್ಲಿ ಸ್ಯಾಟಲೈಟ್ ಫೋನ್ಗಳ ಮುಖಾಂತರ ಮಾತುಕತೆ ನಡೆದದ್ದು ಇವತ್ತು ಇಡೀ ಜಗತ್ತಿಗೆ ಗೊತ್ತಿದೆ. ಅಷ್ಟು ಮಾತ್ರ ಅಲ್ಲ, ದಕ್ಷಿಣ ಕನ್ನಡ ದೇಶದ ಎಲ್ಲೋ ಒಂದು ಭಯೋತ್ಪಾದಕ ಚಟುವಟಿಕೆ ಆದ್ರೆ ಮಂಗಳೂರಿನಿಂದ ಯಾರನ್ನು ಇಲ್ಲಿ ಬಂಧನ ಮಾಡ್ತಾರೆ. ಅದರ ಜೊತೆಗೆ ಇವತ್ತು ಯಾವ ನಿಷೇಧಿತ PFI ಸಂಘಟನೆ ಇದೆ ಅದು ಇವತ್ತು ಸಕ್ರಿಯ ಆಗಿದೆ. ಲವ್ ಜಿಹಾದಿನ ಮುಖಾಂತರ ಉಳ್ಳಾಳದ ಒಬ್ಳು ಹಿಂದೂ ಹುಡುಗಿ ಮಾರಿಯಮ್ಮಾಗಿ ಇವತ್ತು NIA ಅವರು ಬಂಧನ ಮಾಡಿ ಇವತ್ತು ಜೈಲಲ್ಲಿದ್ದಾಳೆ. ಹಾಗಾಗಿ ಪದೇ ಪದೇ ಈ ರೀತಿಯ ಘಟನೆ ಆಗ್ತಾ ಇದೆ. ಅದಕ್ಕೆ ಇವತ್ತು ಸಾಕ್ಷಿಯಾಗಿ ಇವತ್ತು ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಯಾರು ಆರೋಪಿ ಇದ್ದಾನೆ ಅವನಿಗೆ 10 ವರ್ಷದ ಶಿಕ್ಷೆ ಆಗಿದೆ. ಹಾಗಾಗಿ ನಾನು ಈಗಲಾದರೂ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಮಂಗಳೂರಲ್ಲಿ ರಾಷ್ಟ್ರೀಯ ತನಿಖಾ ದಳದ ಕಚೇರಿಯನ್ನು ಪ್ರಾರಂಭ ಮಾಡಬೇಕು. ಯಾಕೆಂದ್ರೆ ಈ ರೀತಿಯ ಘಟನೆ ಆದಾಗ ಅವರು ಬೆಂಗಳೂರಿಂದ ಅಥವಾ ಹೈದರಾಬಾದ್ನಿಂದ ಓಡೋಡ್ಕೊಂಡು ಬರಬೇಕು. ಆದ್ರೆ ಇಲ್ಲೇ ರಾಷ್ಟ್ರೀಯ ತನಿಖಾ ದಳದ ಕಚೇರಿ ಇದ್ದಿದ್ರೆ ಅವತ್ತು ಇಲ್ಲೇ ಇರ್ತಾರೆ. ಹಾಗಾಗಿ
ಇವತ್ತು ಹತ್ತಾರು ಯಾವ ಈ ರೀತಿಯ ಭಯೋತ್ಪಾದಕ ಚಟುವಟಿಕೆಗಳು ಕಡಿಮೆ ಆಗಲಿಕ್ಕೆ ಸಾಧ್ಯ ಇದೆ. ಈ ಹಿನ್ನೆಲೆಯಲ್ಲಿ ನಾವು NIA ಕಚೇರಿಯನ್ನು ತಕ್ಷಣ ಪ್ರಾರಂಭ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಆಗ್ರಹವನ್ನು ಮಾಡ್ತಾ ಇದ್ದೀವಿ.